ನಮಸ್ಕಾರ ಎಲ್ಲರಿಗೂ. ನಾನು ನಿರ್ಮಲಾ ಶೇಷಪ್ಪ ಕಂಡಿಗೆ. ಇದೇ ತಿಂಗಳು 31ರಂದು ನೀರ್ಚಾಲ್ನಲ್ಲಿ ಕಾಸರಗೋಡು ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ನಡೆಯಲಿಕ್ಕಿದೆ. ದಯವಿಟ್ಟು ನೀವೆಲ್ಲರೂ ಬನ್ನಿ, ನಾನು ಕೂಡ ಬರ್ತೇನೆ, ಅಲ್ಲಿ ಮಾತನಾಡೋಣ. ನಮ್ಮೂರಿನ ಆತ್ಮೀಯರೆಲ್ಲರಿಗೂ ಆದರದ ಅಭಿನಂದನೆಗಳು. ಇಂತಹ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಮಾಡುತ್ತಿರುವುದರ ಬಾಬತು ಅಭಿವಂದನೆಗಳು. ನಾನು ಏತರ್ಕ ಸುಬ್ರಹ್ಮಣ್ಯ ಭಟ್. ಅಮೆರಿಕ ದೇಶಕ್ಕೆ ಬಂದು 50 ವರ್ಷಗಳಾದವು. ನನ್ನನ್ನು ಇಲ್ಲಿ ಜನ ಸುಬ್ರು ಭಟ್ ಎಂದು ಕರೆಯುತ್ತಾರೆ. ಆತ್ಮೀಯ ಬಂಧುಗಳು ಮತ್ತು ಹಿರಿಯರೂ ಆದ ಶ್ರೀ ರಮಾನಂದ ಬನಾರಿಯವರ 85ರ ಅಭಿನಂದನೆ ಮಾಡುವ ಪುಣ್ಯ ನಮ್ಮದು. ಹಿರಿಯ ಸಾಹಿತಿಗಳು, ಯಕ್ಷಗಾನ ಕಲಾವಿದರು ಮತ್ತು ವೈದ್ಯರು ಕೂಡ ಇವರು. ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಕನ್ನಡ ಭಾಷೆ ಅಮೆರಿಕಾದಲ್ಲಿ ಜೀವಂತವಾಗಿದೆ, ಬೆಳೆಯುತ್ತಿದೆ, ಬೆಳಗುತ್ತಿದೆ. ಹಲವಾರು ಕನ್ನಡ ಸಂಘಗಳಿವೆ. ಕನ್ನಡ ವಾರ್ಷಿಕ ಸಮ್ಮೇಳನಕ್ಕೆ 3-4 ಸಾವಿರ ಮಂದಿ ಕನ್ನಡಿಗರು ಬರುತ್ತಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಮಹಾಕವಿವಾಣಿಯನ್ನು ದಿನಂಪ್ರತಿ ಆಚರಿಸುತ್ತಿದ್ದೇವೆ. ಈ ಸಮ್ಮೇಳನಕ್ಕೆ ಸಂಪೂರ್ಣ ಸಫಲತೆ ಸಿಗಲಿ ಎಂಬ ಹಾರೈಕೆಗಳು. ನಮಸ್ಕಾರ. ನಾನು ಡಾಕ್ಟರ್ ಶಿವಕುಮಾರ್ ಭರಣ್ಯ, ಪ್ರಾಧ್ಯಾಪಕ, ದ್ರಾವಿಡ ವಿಶ್ವವಿದ್ಯಾಲಯ, ಆಂಧ್ರ ಪ್ರದೇಶ. ನಾಳೆ ಕಾಸರಗೋಡಿನ ನೀರ್ಚಾಲು ಸಂಸ್ಕೃತ ಮಹಾಜನ ಕಾಲೇಜಿನಲ್ಲಿ ಕಾಸರಗೋಡು ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ನಡೀತಾ ಇದೆ. ಖ್ಯಾತ ಕವಿ ಡಾಕ್ಟರ್ ರಮಾನಂದ ಬನಾರಿಯವರ 85ರ ಸಂಭ್ರಮ ಸಾಕ್ಷಿ ಚಿತ್ರ ಬಿಡುಗಡೆ ಕಾರ್ಯಕ್ರಮ ಕೂಡ ಇದರ ಜೊತೆಗೆ ನಡೀತಾ ಇದೆ. ನೀವೆಲ್ಲರೂ ಬನ್ನಿ, ನಾನು ಬರ್ತಾ ಇದ್ದೇನೆ, ಭೇಟಿಯಾಗೋಣ. ನಮಸ್ಕಾರ. ನಮಸ್ತೆ. ನನ್ನ ಹೆಸರು NK ಮೋಹನ್ ದಾಸ್ ಅಂತ. ನಾನು ಕಾಸರಗೋಡು ಜಿಲ್ಲಾ ಶಿಕ್ಷಣಾಧಿಕಾರಿಯಾಗಿ ನಿವೃತ್ತಿಯಾಗಿ ಈಗ ಸದ್ಯದಲ್ಲಿ ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಸಿವಿಲ್ ವಿಭಾಗದ ವಕೀಲನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಅದು ಒಂದು ಜೀವನದ ಒಂದು ದಾರಿ ಎಂಬ ಉದ್ದೇಶ ಅಲ್ಲ. ಜೀವನದಲ್ಲಿ ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಉಳಿಸಿಕೊಂಡು ಹೋಗಬೇಕು ಎಂಬ ದೃಷ್ಟಿಯಿಂದ ಸಾಧ್ಯವಾದಷ್ಟು ಒಂದು ಹಾನರಿ ವರ್ಕ್ ಆಗಿ, ಅಂದರೆ ಉಚಿತ ಸೇವೆಯಾಗಿ ಆ ಕೆಲಸವನ್ನು ಮಾಡುತ್ತಿದ್ದೇನೆ. ಸಹೃದಯರೇ, ಡಾಕ್ಟರ್ ರಮಾನಂದ ಬನಾರಿ ಅವರ 85ರ ಸಂವತ್ಸರ ಈ ಸಂದರ್ಭದಲ್ಲಿ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜು ಇಲ್ಲಿ ನಾಳೆ ಅಂದರೆ 31/5/2026 ಆದಿತ್ಯವಾರ ಜರುಗಲಿರುವಂತಹ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಇದು ಯಶಸ್ವಿಯಾಗಿ ಜರುಗಲಿ ಮತ್ತು ಇದಕ್ಕೆ ಶುಭ ಹಾರೈಕೆಯನ್ನು ನಾನು ಹಾರೈಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಈಗಾಗಲೇ ಆಹ್ವಾನ ಪತ್ರಿಕೆಯಲ್ಲಿ, ಅದೇ ರೀತಿ ನನ್ನ ಕೆಲವು ಆತ್ಮೀಯರು ಈ ವಾಟ್ಸಪ್ ಗ್ರೂಪ್ನಲ್ಲಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲವನ್ನೂ ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಅಂತೂ ಬಹಳ ಸಂತೋಷವಾದಂತಹ ಒಂದು ಕನ್ನಡ ಲೋಕದಲ್ಲಿ ನಾವು ಬರಲಿಕ್ಕಿದ್ದೇವೆ, ನಾವೆಲ್ಲ ಸೇರಲಿಕ್ಕಿದ್ದೇವೆ. ನಾನು ಸಹ ಬರುತ್ತೇನೆ. ದಯವಿಟ್ಟು ನೀವೆಲ್ಲರೂ ಬನ್ನಿ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿಸೋಣ ಎಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಗಣಪತಿ ಭಟ್. ಈಗ ಪ್ರಸ್ತುತ ಮವ್ವಾರು ಎಂಬಲ್ಲಿ ವಾಸವಾಗಿದ್ದೇನೆ. ಕಿರಿಕಾಡು ಎಂದರೆ ನಮಗೆ ನೆರೆಮನೆಯಂತೆ. ಕಿರಿಕಾಡು ಮಾಸ್ಟರ್ ವಿಷ್ಣು ಭಟ್ ಎಂಬ ಹೆಸರು ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತದೆ. ಅಂತಹ ಮೇರು ಕಲಾವಿದರು ಶ್ರೀಯುತ ಕಿರಿಕಾಡು ವಿಷ್ಣು ಮಾಸ್ಟರ್. ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುವುದು ಎಂಬಂತೆ ಅವರ ಸುಪುತ್ರರಾದ ಡಾಕ್ಟರ್ ರಮಾನಂದ ಬನಾರಿಯವರು ಸಾಹಿತ್ಯ ರಂಗದಲ್ಲಿಯೂ ಯಕ್ಷಗಾನ ರಂಗದಲ್ಲಿಯೂ ತುಂಬ ಕೆಲಸ ಮಾಡಿದ್ದಾರೆ. ಇಂತಹ ವ್ಯಕ್ತಿಗಳಿಂದಾಗಿ ಈ ಗಡಿನಾಡಿನಲ್ಲಿ ಕನ್ನಡ ಜೀವಂತವಾಗಿ ಉಳಿದಿದೆ. ಇವರು ಎಡನೀರು ಮಠದ ಭಕ್ತರು. ಅಲ್ಲಿನ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿಯೂ ಡಾಕ್ಟರ್ ರಮಾನಂದ ಬನಾರಿಯವರು ಭಾಗವಹಿಸಿ ಪ್ರದರ್ಶನದಲ್ಲಿ ನಾನು ಅವರ ಪಾಲ್ಗೊಳ್ಳುವಿಕೆಯನ್ನು ಕಂಡು ಆನಂದಿಸಿದ್ದೇನೆ. ಅವರು ಹಲವು ಪುಸ್ತಕಗಳನ್ನು ರಚಿಸಿದ್ದಾರೆ. ಈಗ 85ನೇ ವರ್ಷ ತುಂಬಿದ ಸಂದರ್ಭದಲ್ಲಿ
ನೇಚಾಲು ಮಹಾಜನ ಸಂಸ್ಕೃತ ಶಾಲೆಯಲ್ಲಿ ಅವರ ಬಗ್ಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಮೇ 31ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಯಶಸ್ವಿಯಾಗಿ ನೆರವೇರುವಂತೆ ಸಹಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಕನ್ನಡ ನಮ್ಮ ಜೀವಾಳ, ಕನ್ನಡವೇ ನಮ್ಮ ಉಸಿರು. ಹಾಗಿರುವಾಗ ಆ ಒಂದು ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ನಮ್ಮ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜ್ ಹೈಸ್ಕೂಲ್ ನೀರ್ಚಾಲು ಈ ನಮ್ಮ ಬಹಳ ಹಳೆಯ ಒಂದು 100 ವರ್ಷ ಇತಿಹಾಸ ಇರುವಂತಹ ಸಂಸ್ಕೃತ ಈ ಶಾಲೆಯಲ್ಲಿ ಇದು 31 ಮೇ ಭಾನುವಾರ ಅದು ಇಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ತಾವೆಲ್ಲರೂ ಒಂದು ಅಭಿಮಾನಪೂರ್ವಕವಾಗಿ ಬಂದು ಆ ಒಂದು ಕಾರ್ಯಕ್ರಮವನ್ನು ಒಂದು ಒಳ್ಳೆಯದಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ಜರುಗುವಂತೆ ಮಾಡಿ ನಮ್ಮ ಕನ್ನಡವನ್ನು ಉಳಿಸಬೇಕು, ನಮ್ಮ ಕನ್ನಡವನ್ನು ಬೆಳಗಬೇಕು. ಅದು ಇದ್ದರೆ ನಮಗೆ ಅದೊಂದು ಜೀವಾಳ. ನನ್ನದು ಸಹನಾ ಸ್ಟೋರ್ ನೀರ್ಚಾಲು ಅಂತೇಳಿ ನನ್ನ ಜೀವನಕ್ಕೆ ದಾರಿಯೇ ನಮ್ಮ ಈ ನೀರ್ಚಾಲು ಶಾಲೆ ಹತ್ತಿರ ಬರೋ ಒಂದು ಅಂಗಡಿ. ನೀರ್ಚಾಲು ಶಾಲೆಯ ಅಧ್ಯಾಪಕರು, ಮಕ್ಕಳು, ನೀರ್ಚಾಲು ಪರಿಸರವರು ಅವರು ನನಗೆ ನನ್ನ ಅಂಗಡಿಗೆ ಬಂದು ವ್ಯಾಪಾರ ಮಾಡಿ ನನಗೆ ಒಂದು ಬದುಕುವುದಕ್ಕೆ ದಾರಿ ಮಾಡಿಕೊಟ್ಟದ್ದೇ ಈ ನೀರ್ಚಾಲು ಮತ್ತು ನೀರ್ಚಾಲು ಶಾಲೆಯ ವೃಂದದವರು ಎಲ್ಲರೂ ಊರಿನವರು ಆದ ಕಾರಣ. ಮತ್ತು ನನ್ನ ಹೆಸರು ನಾರಾಯಣ ಭಟ್ ಅಂತೇಳಿ. ನಾಟಕ ಮತ್ತು ಸಾಹಿತ್ಯ ನಾನು ನಮ್ಮ ಹಳೆಯ ರೀತಿಯ ನಮ್ಮ ಈ ಶಾಲೆಯಲ್ಲಿ ಮೊದಲು ನಾಟಕ, ಕನ್ನಡ ನಾಟಕಗಳು, ಕನ್ನಡ ಛದ್ಮವೇಷಗಳು, ಕನ್ನಡದಲ್ಲಿ ಆಗುವಂತಹ ಹೆಚ್ಚಿನ ಒಂದು ವಿಷಯದಲ್ಲಿ ಭಾಗವಹಿಸಿಕೊಂಡಿದ್ದೆ. ಕಂದ ರಾಘವಂಕ ನನ್ನ ಪ್ರಿಯ ಶಿಷ್ಯನೇ, ಸಾವವರ ಮೇಲೆ ಕನಿಷ್ಠರ ಮೇಲೆ ಅಕಟ ತನ ಗಿಂದ್ರ ಚಂದ್ರ ರವಿ ಕರ್ಣ ದದೀಚಿ ಬಲಿಯೆಂದನೆಂದು ಮೇನ್ ಅನವರಥರಂ ಪೊಗಳ್ದು ಕೆಡಬೇಡಲೇ ಕಂದನಿ. ನೀ ನಹರ್ನಿಶಂ ನೆನೆ ಪೊಗಳು ಅರ್ಚಿಸು ಎಮ್ಮ ಕಡು ಸೊಂಪಿನ ಪೆಂಪಿನ ಹಂಪೆಯರ್ಧನಂ ನಡೆಸಿಕೊಡುವೆಯಾ ಕಂದ? ತಲೆಯ ಮೇಲೆ ಹೊತ್ತು ನಡೆಸಿಕೊಡ್ತೇನಪ್ಪಾಚಿ. ಇದು ಯಾವ ಪಾತ್ರದಲ್ಲಿ ನೀವು ಆಡ್ತಾ ಇದ್ದೀರಿ? ಇದು ಹರಿಹರರ ಮತ್ತೆ ರಾಘವಂಕರ ಒಂದು ವಾಗ್ವಾದ ಇದ್ದು ಅದು ನೆನಪಿದೆ ಈಗ. ನಾನು ಎಡನಾಡು ಕೃಷ್ಣಮೋಹನ ಭಟ್ ಅಂತ. ಹೆಚ್ಚು ಕಡಿಮೆ ಒಂದು 40 ವರ್ಷ ಕುಂಬಳೆಯಲ್ಲಿ ವೈರಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. 1972ರಲ್ಲಿ ಶುರು ಮಾಡಿದ್ದೆ. ಆಮೇಲೆ ಈಗ ವಿಶ್ರಾಂತ ಜೀವನ ಮಾಡಿ ಮಾಯ್ಪಾಡಿಯ ನನ್ನ ಮನೆಯಲ್ಲಿದ್ದೇನೆ. ಈಗ ಕುಂಬಳೆ ರಾಜ್ಯದ ಚರಿತ್ರೆ ಅಂತೇಳಿ ಒಂದು ಧಾರಾವಾಹಿಯಾಗಿ ಒಂದು ಚರಿತ್ರೆಯನ್ನು ಬರೀತಾ ಇದ್ದೇನೆ. ಅದು ಫೇಸ್ಬುಕ್ಕಿನಲ್ಲಿ ಮತ್ತು ವಾಟ್ಸಪ್ಪಿನ ಕೆಲವು ಗ್ರೂಪುಗಳಲ್ಲಿ ಹಾಕ್ತಾ ಇದ್ದೇನೆ. ನನ್ನ ಕೆಲಸ ಮಾಡುವ ಸಮಯದಲ್ಲಿ ಒಂದು 1977ರ ಆಸ್ಪಾಸು ಅಂತೂ ನೆನಪು ನಂದು. ಮಂಜೇಶ್ವರಕ್ಕೆ REC ಅಂತ ಹೇಳುವ ಒಂದು ಸ್ಕೀಮಿನಲ್ಲಿ ಕರೆಂಟ್ ಬರ್ತದೆ. ಆ ಸಮಯದಲ್ಲಿ ಅಲ್ಲಿ ಸತೀಶ್ ಅಂತೇಳಿ ನನ್ನ ಒಬ್ಬ ಸ್ನೇಹಿತ ಇದ್ದ. ಅವನು ನನ್ನನ್ನು ಹೇಳ್ತಾನೆ, ನೀವು ಬರಬೇಕು ಸ್ವಾಮಿ, ಅಲ್ಲಿ ಲೈಸೆನ್ಸ್ ಇದ್ದವರಿಲ್ಲ ಅಂತ. ಹಾಗೆ ನಾನು ಹೋಗ್ತೇನೆ ಅಲ್ಲಿಗೆ. ಅಲ್ಲಿ ಹೋಗುವಾಗ ತುಂಬ ಜನರನ್ನು ಪರಿಚಯ ಮಾಡಿಸ್ತಾನೆ. ಅದರಲ್ಲಿ 2 ಡಾಕ್ಟ್ರುಗಳು ನನಗೆ ಹೆಚ್ಚು ನೆನಪುಳಿದವರು. ಒಬ್ಬರು ಡಾಕ್ಟ್ರು ಸುಬ್ಬರಾವ್ ಅಂತ, ಅವರು ರಾಜಕೀಯವಾಗಿ ತುಂಬ ಕೇರಳದಲ್ಲಿ ಮಂತ್ರಿಯಲ್ಲಾಗಿದ್ದವರು, ತುಂಬ ಹೆಸರು ತೆಗೆದವರು. ಅದೇ ರೀತಿ ಮತ್ತೊಬ್ಬರು ಡಾಕ್ಟ್ರು ರಮಾನಂದ ಬನಾರಿ, ಅವರು ಡಾಕ್ಟ್ರಾಗಿಯೂ ಯಕ್ಷಗಾನ ರಂಗದಲ್ಲಿಯೂ ತುಂಬ ಹೆಸರು ತೆಗೆದಿದ್ದರು. ಹಾಗೆ ಅವರಲ್ಲಿಗೆ ಹೋದ ಕೂಡಲೇ ಸತೀಶ ನನ್ನನ್ನು ಅವರಿಗೆ ಪರಿಚಯ ಮಾಡಿಸಿದ. ಅವರು ಕೂಡಲೇ ನಾನು ಹೇಳಿದರು, ನಾನು ಹೀಗೆ ಕೀಗಿಟ್ಟಾಡು ವಿಷ್ಣು ಭಟ್ರು ಅಂತ ಇದ್ದಾರೆ, ಅವರ ಮಗ. ನಾನೀಗ ಇಲ್ಲಿ ವೃತ್ತಿ ಜೀವನ ಶುರು ಮಾಡಿ ಆಗ ನನ್ನಿಂದ ಅವರೊಂದು 7-8 ವರ್ಷ ಸೀನಿಯರು. ಆಗಂತಲ್ಲ, ಈಗಲೂ ಆದರೂ ಅಷ್ಟೇ 7-8 ವರ್ಷ ಜಾಸ್ತಿ ಆಗಿದೆ ಅವರಿಗೆ. ಹಾಗೆ ಆಗಲೇ ಅವರ ತುಂಬ ಹೆಸರು ತೆಗೆದಿದ್ರು ಯಕ್ಷಗಾನ ಇದರಲ್ಲೆಲ್ಲ. ಅವರ ತಾಳಮದ್ದಳೆಗಳೆಲ್ಲ ತುಂಬ ಇಷ್ಟ. ಅವರದ್ದೇ ಒಂದು ಸೆಟ್ ಇಟ್ಟುಕೊಂಡು ಅಂತ ನನ್ನ ನೆನಪು, ಅದು ಸರಿ ಗೊತ್ತಿಲ್ಲ ನನಗೆ. ಆದರೆ ಅವರು ಪ್ರಭಾಕರ ಜೋಶಿ ಹೀಗೆಲ್ಲ ಅವರು ಇರ್ತಿದ್ರು. ಅವರ ತಾಳಮದ್ದಳೆಗಳು ಅಂದರೆ ನಮಗೆಲ್ಲ ತುಂಬ ಇಷ್ಟ. ನಾವು ಅದು ಇದ್ದರೆ ಖಂಡಿತ ಹೋಗ್ತಿದ್ದೆವು ಎಲ್ಲ. ಆಮೇಲೆ ನಾನು ಅವರಿಗೆ ಮಂಜೇಶ್ವರದಲ್ಲಿ ಅವರಿಗೆ ಬೇಕಾದ ಕೆಲಸ ಮಾಡಿಕೊಟ್ಟ ಮೇಲೆ ವೈಯಕ್ತಿಕವಾಗಿ ಅವರೊಟ್ಟಿಗೆ ಯಾವುದೇ ಸಂಪರ್ಕಗಳು ಇಟ್ಟುಕೊಂಡಿರಲಿಲ್ಲ. ಈಗ ಮತ್ತೆ ಅವರು ಹೆಸರು ಆಯಿತು. ಈಗ ಅವರು ವಯೋವೃದ್ಧರು, ಜ್ಞಾನವೃದ್ಧರು ಆಗಿ 85 ವರ್ಷ ತಲುಪಿದ್ದಾರೆ. ಅವರು ಹಲವರ ಸಾಧನೆಗಳು
ಕಡಿಮೆ ಏನಲ್ಲ, ಹಲವಾರು ಸಾಧನೆಗಳನ್ನು ಮಾಡಿದವರು. ಹಾಗೆ ಅವರ ಈ ಸಾಧನೆಗಳನ್ನೆಲ್ಲ ಒಂದು ಸಾಕ್ಷ್ಯಚಿತ್ರ ಆಗಿ ಮಾಡಿ ನಾಡ್ದು ಮೇ 31ನೇ ತಾರೀಕು ಆದಿತ್ಯವಾರ ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನ ಸಭಾಂಗಣದಲ್ಲಿ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಬರಬೇಕು, ನಿಮ್ಮವರನ್ನೂ ಕರೆದುಕೊಂಡು ಬನ್ನಿ, ನಿಮ್ಮ ಆಸು ಪಾಸು ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಡು ಬನ್ನಿ. ನಾನು ನಿಮಗೆ ಅಲ್ಲಿ ಸಿಗ್ತೇನೆ. ಅಂದರೆ ಹೇಳಿದಂಗೆ ಎಲ್ಲರಿಗೂ ಗೊತ್ತಾಗ್ತಾನೆ. ನಾನು ಕೃಷ್ಣಮೋಹನ ನಾಡ್ದು ಆದಿತ್ಯವಾರ 31ನೇ ತಾರೀಕು ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನ ಸಭಾಂಗಣದಲ್ಲಿ ನಿಮಗೆಲ್ಲ ಸಿಕ್ಕುತ್ತೆ. ನಿಂಗಳು ನನಗೆ ಸಿಕ್ಕಬೇಕು. ನಮ್ಮ ಕಾರ್ಯಕ್ರಮ ನಾವು ಆಚೆಗೆ ಮಾತಾಡ್ತಾ ಇಲ್ಲ, ಅವರ ಡಾಕ್ಟಿಂಗ್ ಒಂದು ವಿಶೇಷವಾದ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಅಪ್ಪಲಿದ್ದು ಅದರೆಲ್ಲ ನೋಡಿ ನಾವೆಲ್ಲ ಖುಷಿ ಪಡುವ. ಇಡೀಲಿ ನಾವು ಸಮಯ ಸಿಕ್ಕುವಾಗ ಮಾತಾಡಿ ಎಂಬಗ ಎಲ್ಲರೂ ಬಪ್ಪಲೇಬೇಕು. ನಮಸ್ತೆ. ನಾನು ವಿಶ್ವವಿನೋದ ಬನಾರಿ, ನಮ್ಮ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. 84 ವರ್ಷಗಳ ಪಯಣ ನಮ್ಮ ಕಲಾ ಸಂಘದ್ದು. ಇದೇ 31ನೇ ತಾರೀಕು ನನ್ನ ಅಣ್ಣ ರಮಾನಂದ ಬನಾರಿ ಮಂಜೇಶ್ವರ ಅವರ ಒಂದು ಸಾಕ್ಷ್ಯಚಿತ್ರ ಬಿಡುಗಡೆ ಹಾಗೂ ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಸಂಯೋಜಿಸಲಾಗಿದೆ. ಸಾರಸ್ವತ ಲೋಕದಲ್ಲಿ ಯಕ್ಷಗಾನದಲ್ಲಿ ತಮ್ಮ ಅದ್ವಿತೀಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ನನ್ನ ಅಣ್ಣ ರಮಾನಂದ ಬನಾರಿಯವರ ಕಾರ್ಯಕ್ರಮ ಇದು ಒಂದು ಸಾರ್ಥಕ್ಯದ ಕೆಲಸ ಅಂತ ತಿಳಿಯುತ್ತೇನೆ. ನಾವೆಲ್ಲ ಪಾಲ್ಗೊಳ್ಳಬೇಕು. ನೀವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ ಬಂಧುಗಳೇ. ಮೇ 31ರಂದು ನೀರ್ಚಾಲಿನ ಮಹಾಜನ ವಿದ್ಯಾಸಂಸ್ಥೆಯ ಸಭಾಭವನದಲ್ಲಿ ಡಾಕ್ಟರ್ ರಮಾನಂದ ಬನಾರಿ ಇವರ 85ರ ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ. ಕವಿ, ಸಾಹಿತಿ, ಸಂಸ್ಕೃತಿ ಪರ ಹೋರಾಟಗಾರ, ವೈದ್ಯ ಹೀಗೆ 10 ಹಲವು ವಿಚಾರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ಮಹಾನ್ ವ್ಯಕ್ತಿಯೊಬ್ಬರ ವ್ಯಕ್ತಿ ಚಿತ್ರಣವನ್ನು ಸಾಕ್ಷ್ಯಚಿತ್ರವಾಗಿ ಚಿತ್ರಿಸಿ ನಮ್ಮ ಮುಂದೆ ಬಿಡುಗಡೆ ಮಾಡಲಿದ್ದಾರೆ. ಅಂದು ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ. ಇದು ನಿಮಗೆಲ್ಲರಿಗೂ ಒಂದು ಹಬ್ಬ ಇದ್ದಂತೆ. ಈ ಹಬ್ಬದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ. ಅಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 1-2 ನೃತ್ಯ ಪ್ರದರ್ಶನವನ್ನು ಮಾಡುವಂತಹ ಮಹಾನ್ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ ಇದ್ದೇನೆ. ಧನ್ಯವಾದಗಳು. ಮೇ 31 ಮಿಸ್ ಮಾಡೋದಾ? ಖಂಡಿತ ಸಾಧ್ಯ ಇಲ್ಲ. ಕಾಸರಗೋಡಿನಲ್ಲಿ ಅನೇಕ ಸಾಹಿತಿಗಳು, ಕಲಾಗಾರರು ಬಾಳಿ ಬೆಳಗಿದ್ದಾರೆ. ಈ ಕಾಸರಗೋಡು ಮಣ್ಣಲ್ಲಿ ಜನಿಸುವುದು ಒಂದು ಪುಣ್ಯವೇ ಸರಿ. ಕಾಸರಗೋಡಿನ ಖ್ಯಾತ ಸಾಹಿತಿಗಳ ಸಾಲಲ್ಲಿ ಸೇರುವವರು ಡಾಕ್ಟರ್ ರಮಾನಂದ ಬನಾರಿಯವರು. ಅವರ ಕೃತಿಗಳನ್ನು, ಅವರ ಕುರಿತಾದ ಅವರ ಬದುಕಿನ ಕುರಿತಾಗಿ ತಿಳಿಯದವರಿಗೆಲ್ಲ ನಾಳಿನ ದಿನ ಮೇ 31 ಒಂದು ಸುವರ್ಣ ಅವಕಾಶ. ಅವರ ಲೇಖನಿಯಿಂದ ಹೊರಹೊಮ್ಮಿದ ಕೃತಿಗಳ ಹಾಗೂ ಅವರ ವ್ಯಕ್ತಿತ್ವ ಒಟ್ಟು ಕನ್ನಡ ಸಾಹಿತ್ಯದಲ್ಲಿ, ಸಾಹಿತ್ಯ ಲೋಕದಲ್ಲಿ ಅವರು ಯಾವ ರೀತಿಯಲ್ಲಿ ಮುನ್ನಡೆದದ್ದು ಎಂಬುದರ ಸಮಗ್ರ ಚಿತ್ರಣ ಲಭಿಸಲಿಕ್ಕಿದೆ ಮೇ 31ರಂದು. ಅದೊಂದು ಸುವರ್ಣ ಅವಕಾಶ, ಮಿಸ್ ಮಾಡೋದಿಲ್ಲ. ಖಂಡಿತ ನನ್ನ ನಡೆ ಆ ದಿನ ನಿರ್ಚಾಲ್ ಕಡೆ ಒಂದಾಗೋಣ. ಸಹೃದಯರಿಗೆ ನಮಸ್ಕಾರ. ಡಾಕ್ಟರ್ ರಮಾನಂದ ಬನಾರಿಯವರು ಕನ್ನಡ ನಾಡು ಕಂಡ ಅದ್ಭುತ ಪ್ರತಿಭೆ. ಸಾಹಿತಿಯಾಗಿ, ಕಲಾವಿದರಾಗಿ, ವೈದ್ಯರಾಗಿ, ಸಾಂಸ್ಕೃತಿಕ ಸಂಘಟಕರಾಗಿ, ಕನ್ನಡ ಹೋರಾಟಗಾರರಾಗಿ ಅವರು ಗುರುತಿಸಿಕೊಂಡವರು. ವಯಸ್ಸಿನ ಅಂತರ ಕಾಣದೆ ಎಲ್ಲರಲ್ಲೂ ಸ್ನೇಹ ವಲಯವನ್ನು
ವಿಸ್ತರಿಸಿದ ಒಬ್ಬ ಮಹಾನುಭಾವ. ಇದೀಗ ಅವರು 85ರ ಸಂಭ್ರಮದಲ್ಲಿದ್ದಾರೆ. ಇದರಂಗವಾಗಿ ನಾಡಿದ್ದು 31ರಂದು ಭಾನುವಾರ ನೀರ್ಚಾಲು ಮಹಾಜನ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವ ಎನ್ನುವ ಪರಿಕಲ್ಪನೆಯಲ್ಲಿ ಸಮ್ಮೇಳನವನ್ನು ಸಂಘಟಿಸಲಾಗಿದೆ. ನಾನು ಬರುತ್ತೇನೆ, ನೀವು ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮಸ್ಕಾರ. ಎಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳು. ನಾನು ನಿಮ್ಮ ವೆಂಕಟ್ ಭಟ್ ಎಡನೀರು. ನನ್ನ ಒಂದು ಚಿಕ್ಕ ಹನಿಗವನವನ್ನು ಎಷ್ಟು ವರ್ಷ ಕಳೆದರೂ ಮರೆಯಲಾಗುತ್ತಿಲ್ಲ. ಅದು ಶೀರ್ಷಿಕೆ ಬಿದ್ದರು. ಹಿರಿಯ ಯಕ್ಷಗಾನ ಅರ್ಥಧಾರಿಯೊಬ್ಬರು ಯಾವ ಕೂಟದಲ್ಲೂ ಹಿಂದೆ ಬಿದ್ದವರಲ್ಲ. ಆದರೆ ಇಂದು ಮಳೆಗೆ ಜಾರಿ ಬಿದ್ದರು. ಭಾಗವತರು ಮೇಲೆತ್ತಿದರು. ಇದು ಎಡನೀರು ಶ್ರೀಮಠದಲ್ಲಿ ನಡೆದಂಥ ಒಂದು ಘಟನೆ. ವೈದ್ಯರು, ಕವಿಗಳು, ಯಕ್ಷಗಾನ ಅರ್ಥಧಾರಿಗಳು ಆದಂತಹ ಹಿರಿಯ ಡಾಕ್ಟರ್ ರಮಾನಂದ ಬನಾರಿಯವರೇ ಈ ಬಿದ್ದವರು. ಆಗ ಅಲ್ಲಿ ಒಂದು ಕವಿ ಸಮ್ಮೇಳನ ನಡೆದಿತ್ತು. ಅದರ ಅಧ್ಯಕ್ಷತೆ ಅವರು ವಹಿಸಿದ್ದರು. ಆಗ ಬಿದ್ದಂತಹ ಒಂದು ಘಟನೆ ಇದು. ಅವರಿಗೆ 85 ವರ್ಷ ಎಂದಾಗ ನಾಡಿದ್ದು 31ಕ್ಕೆ ನೀರ್ಚಾಲಿನಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಡಾಕ್ಟರ್ ಬನಾರಿಯವರ ಸದ್ದಾಗಿಯೂ ಸದ್ದಾಗದ ಸದ್ದುಗಳು ಮತ್ತೆ ಸದ್ದಾಗಲಿದೆ. ದೊಡ್ಡ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಬನ್ನಿರಿ, ನೋಡಿರಿ, ಆನಂದಿಸಿರಿ. ಪ್ರಪ್ರಥಮ ಬಾರಿಗೆ 85ರ ಸಂಭ್ರಮ. ಅದು ಯಕ್ಷಗಾನ ಸ್ಟೈಲ್. ಅದೇ ರೀತಿ ಮತ್ತೊಂದು ನೋಡಿ, ನನಗೆ ಯಾವತ್ತೂ ನೆನಪಿಗೆ ಬರುವುದು, ಡಾಕ್ಟರ್ ಬನಾರಿಯವರು ನನಗೆ ಬೆಳ್ಳಂಬೆಳಗ್ಗೆ ಎಲ್ಲ ಫೋನ್ ಮಾಡ್ತಿದ್ದರು. ಆಗ ಒಂದು ಕವನ ಬರೆದಿದ್ದೆ. ಅದರ ಶೀರ್ಷಿಕೆ ಆಯಿತಾ. ಡಾಕ್ಟ್ರು ಬೆಳ್ಳಂಬೆಳಗ್ಗೆ ಫೋನು ಮಾಡುತ್ತಿದ್ದರು. ನೋಡಿದ ನನ್ನಾಕೆ ಕೇಳಿದಳು, ಶುಗರಿನ ಮಾತ್ರೆ ತಿಂದು ಆಯಿತಾ? ಡಾಕ್ಟರ್ ಫೋನು ಬರುತ್ತಿದೆ. ಇದೇ ರೀತಿ ಅವರೊಂದಿಗೆ ಹಲವು ವರ್ಷಗಳಿಂದ ಸಂಬಂಧ ಹೊಂದಿದಂತಹ ನಾನು ತಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ನಾನು ವಿ ಬಿ ಕುಳಮರುವ ಕುಂಬಳೆ. ನಮ್ಮೂರಿನ ಖ್ಯಾತ ವೈದ್ಯರು, ಯಕ್ಷಗಾನ ಅರ್ಥಧಾರಿಗಳು, ಕವಿಗಳು, ಸಾಹಿತಿಗಳು ಹೀಗೆ ಹಲವು ಬಗೆಯ ಸಾಧಕರಾದ ಡಾಕ್ಟರ್ ರಮಾನಂದ ಬನಾರಿಯವರು ಇದೀಗ ತನ್ನ 85ನೆಯ ವಯಸ್ಸಿನ ವಸಂತೋತ್ಸವವನ್ನು ಆಚರಿಸುವ ಶುಭ ಸಂದರ್ಭ ಒದಗುತ್ತಾ ಇದೆ. ಆ ಪ್ರಯುಕ್ತ ಇದೇ ಭಾನುವಾರ ನೀರ್ಚಾಲ ಮಹಾಜನ ಸಂಸ್ಕೃತ ಕಾಲೇಜಿನ ಸಭಾಂಗಣದಲ್ಲಿ ದಿನಪೂರ್ತಿ ವಿಶಿಷ್ಟವಾದ ಸಮಾರಂಭವನ್ನು, ಜೊತೆಯಲ್ಲಿ ಅವರ ಅಭಿನಂದನಾ ಸಮಾರಂಭವನ್ನು ಮಾತ್ರವಲ್ಲ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನವನ್ನು ಕೂಡ ಅವರ ಅಭಿಮಾನಿಗಳು ಆಯೋಜಿಸಿಕೊಳ್ಳುತ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ತಮಗೆಲ್ಲ ಆದರದ ಆಮಂತ್ರಣ. ಎಲ್ಲರಿಗೂ ನಮಸ್ಕಾರ. ಉಭಯ ಕುಶಲೋಪರಿ PN ಮೂಡಿತಾಯನ ವಂದನೆಗಳು. ಸಾಂಪ್ರತ ಏನೆಂದರೆ, ಮಹಾಜನ ಸಂಸ್ಕೃತ ಕಾಲೇಜು ಹೈಸ್ಕೂಲಿನ ಆವರಣದಲ್ಲಿ ತಾರೀಕು 31/5/26ನೇ ದಿನ ನಡೆಯಲಿಕ್ಕಿರುವಂತಹ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನದಲ್ಲಿ ಭಾಗವಹಿಸಬೇಕೆಂದಿದ್ದೇನೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನನಗೆ ತುಂಬ ಗೌರವ ಇದೆ. ಯಾಕೆಂದರೆ ಭಾಷೆ ಎಲ್ಲರ ಸೊತ್ತು, ಅದೇ ರೀತಿಯಲ್ಲಿ ಸಾಹಿತ್ಯ ಎನ್ನುವಂಥದ್ದು ಓದುಗರಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಸಂಸ್ಕೃತಿ ಎನ್ನುವಂಥದ್ದು ನಮ್ಮೊಳಗೆ ಅರಳಬೇಕಾದಂಥ ಬುದ್ಧಿ, ಭಾವ ಮತ್ತು ಕ್ರಿಯಾಶೀಲತೆಗಳ ಸಂಗಮದ ಒಂದು ನಿಧಿ. ಇವೆಲ್ಲವನ್ನು ಒಳಗೊಂಡಿರುವಂಥ ಆ ಒಂದು ಮಹಾಸಭೆಯಲ್ಲಿ
ತಮ್ಮೆಲ್ಲರೊಂದಿಗೆ ಇರಬೇಕೆನ್ನುವಂಥ ಬಯಕೆ ನನ್ನದು. ಹಾಗಾಗಿ ತಾವೆಲ್ಲರೂ ಸನ್ನಿಹಿತರಾಗುವ ಆ ಸಂದರ್ಭದಲ್ಲಿ ತಮ್ಮೆಲ್ಲರೊಂದಿಗೆ ಒಡನಾಡೋದಕ್ಕಾಗಿ ಬರುತ್ತಿದ್ದೇನೆ. ಎಲ್ಲರೂ ಬನ್ನಿ. ತಮಗೆಲ್ಲರಿಗೂ ನನ್ನ ಪರವಾಗಿಯೂ ಸ್ವಾಗತ. ನಮಸ್ತೆ, ನಾನು ನಾರಾಯಣ ದೇಲಂಪಾಡಿ. ಆತ್ಮೀಯರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ನಮ್ಮ ನಾಡಿನ ಪ್ರಸಿದ್ಧ ವೈದ್ಯರು, ಸಾಹಿತಿಗಳು, ಕಲಾವಿದರು ಆದಂತಹ ಡಾಕ್ಟರ್ ರಮಾನಂದ ಬನಾರಿಯವರಿಗೆ 85 ಸಂವತ್ಸರಗಳು ತುಂಬುವಂತಹ ಈ ಸಂದರ್ಭದಲ್ಲಿ ಅವರ ಜೀವನದ ಕುರಿತಾದಂತಹ, ಅವರ ಸೇವಾ ಕಾರ್ಯದ ಕುರಿತಾದಂತಹ, ಸಾಹಿತ್ಯ ಕಲಾ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸಾಧನೆಗಳ ಕುರಿತಾದಂತಹ ಒಂದು ಸಾಕ್ಷ್ಯ ಚಿತ್ರ ಮಂಜೇಶ್ವರದ ಮುತ್ತು ಇದೇ ಬರುವ ಆದಿತ್ಯವಾರ ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜ್ ಹೈಸ್ಕೂಲಿನ ಸಭಾಂಗಣದಲ್ಲಿ ಅದ್ಧೂರಿಯಾಗಿ ನೆರವೇರುವುದಕ್ಕಿದೆ. ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಾಕ್ಟರ್ ರಮಾನಂದ ಬನಾರಿಯವರು ಕೇರಿಕಾಡು ಮಾಸ್ಟರ್ ವಿಷ್ಣು ಭಟ್ಟರ ಮಗನಾಗಿ ಜನಿಸಿ ಎಳವೆಯಲ್ಲಿಯೇ ಯಕ್ಷಗಾನ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿ 85 ವರ್ಷಗಳ ಹಿಂದೆ ದೇಲಂಪಾಡಿಯಲ್ಲಿ ಸ್ಥಾಪನೆಯಾದಂತಹ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ನಾಡಿನ ಉದ್ದಗಲಕ್ಕೂ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಮಿಂಚುತ್ತಾ ಇರುವವರು. ಅದೇ ರೀತಿ 100ಕ್ಕಿಂತಲೂ ಹೆಚ್ಚು ಪುಸ್ತಕಗಳನ್ನು ಸಾಹಿತ್ಯದ ವಿವಿಧ ಮಜಲುಗಳಲ್ಲಿ, ಅಂದರೆ ವೈದ್ಯಕೀಯ ಸಾಹಿತ್ಯ, ಯಕ್ಷಗಾನ ಸಾಹಿತ್ಯ, ಯಕ್ಷಗಾನ ಅರ್ಥಾಂತರಂಗ, ಹೀಗೆ ಹಲವು ವಿಧದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿ ನಾಡಿಗೆ ಪ್ರಸಿದ್ಧಿಯನ್ನು ತಂದುಕೊಟ್ಟವರು. ಕಾಸರಗೋಡಿನ ಕನ್ನಡಿಗರ ಕಣ್ಮಣಿಗಳಾದಂತಹ ಈ ಡಾಕ್ಟರ್ ರಮಾನಂದ ಬನಾರಿಯವರ 85ನೇ ವರ್ಷದ ಈ ಕಾರ್ಯಕ್ರಮ ದಿನಪೂರ್ತಿ ನೀರ್ಚಾಲಿನಲ್ಲಿ ನಡೆಯುವುದಕ್ಕಿದೆ. ನಾಡಿದ್ದು ಆದಿತ್ಯವಾರ ಬೆಳಿಗ್ಗೆ 8:30ಯಿಂದ ಸಂಜೆ 6 ಗಂಟೆಯವರೆಗೆ ನಾವೆಲ್ಲರೂ ಅಲ್ಲಿರುತ್ತೇವೆ. ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ನಗಳಗುಳಿ. ವೃತ್ತಿಯಲ್ಲಿ ಆಯುರ್ವೇದ ಶಸ್ತ್ರಚಿಕಿತ್ಸಕ ಮತ್ತು ಪ್ರಾಧ್ಯಾಪಕ, ಪ್ರವೃತ್ತಿಯಲ್ಲಿ ಬರಹಗಾರ. ನನ್ನ ಆತ್ಮೀಯ ಡಾಕ್ಟರ್ ಬನಾರಿಯವರ ಒಂದು ಕಾರ್ಯಕ್ರಮ ನಾಡಿದ್ದು 31ರ ನೀರ್ಚಾಲು ಕನ್ನಡ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ. ಇದರಲ್ಲಿ ಭಾಗವಹಿಸಲು ನಾನು ಉತ್ಸುಕನಾಗಿದ್ದೇನೆ. ದಯವಿಟ್ಟು ನೀವು ಬನ್ನಿ, ಅಲ್ಲಿ ಭೇಟಿಯಾಗೋಣ. ಶುಭವಾಗಲಿ. ನಾನು ಎಡನಾಡು ಕೃಷ್ಣಮೋಹನ ಭಟ್ ಅಂತ. ಹೆಚ್ಚು ಕಡಿಮೆ ಒಂದು 40 ವರ್ಷ ಕುಂಬಳೆಯಲ್ಲಿ ವೈರಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. 1972ರಲ್ಲಿ ಶುರು ಮಾಡಿದ್ದೆ. ಆಮೇಲೆ ಈಗ ವಿಶ್ರಾಂತ ಜೀವನ ಮಾಡಿ ಮಾಯ್ಪಾಡಿಯ ನನ್ನ ಮನೆಯಲ್ಲಿದ್ದೇನೆ. ಈಗ ಕುಂಬಳೆ ರಾಜ್ಯದ ಚರಿತ್ರೆ ಅಂತೇಳಿ ಒಂದು ಧಾರಾವಾಹಿಯಾಗಿ ಒಂದು ಚರಿತ್ರೆಯನ್ನು ಬರೀತಾ ಇದ್ದೇನೆ. ಅದು ಫೇಸ್ಬುಕ್ಕಿನಲ್ಲಿ ಮತ್ತು ವಾಟ್ಸಪ್ಪಿನ ಕೆಲವು ಗ್ರೂಪುಗಳಲ್ಲಿ ಹಾಕ್ತಾ ಇದ್ದೇನೆ. ನನ್ನ ಕೆಲಸ ಮಾಡುವ ಸಮಯದಲ್ಲಿ ಒಂದು 1977ರ ಆಸ್ಪಾಸು ಅಂತೂ ನೆನಪು ನಂದು. ಮಂಜೇಶ್ವರಕ್ಕೆ ಆರಿಸಿ ಅಂತ ಹೇಳುವ ಒಂದು ಸ್ಕೀಮಿನಲ್ಲಿ ಕರೆಂಟ್ ಬರ್ತದೆ. ಆ ಸಮಯದಲ್ಲಿ ಅಲ್ಲಿ ಸತೀಶ್ ಅಂತೇಳಿ ನನ್ನ ಒಬ್ಬ ಸ್ನೇಹಿತ ಇದ್ದ. ಅವನು ನನ್ನನ್ನು ಹೇಳ್ತಾನೆ, ನೀವು ಬರಬೇಕು ಸ್ವಾಮಿ, ಅಲ್ಲಿ ಲೈಸೆನ್ಸ್ ಇದ್ದವರಿಲ್ಲ ಅಂತ. ಹಾಗೆ ನಾನು ಹೋಗ್ತೇನೆ ಅಲ್ಲಿಗೆ. ಅಲ್ಲಿ ಹೋಗುವಾಗ ತುಂಬ ಜನರನ್ನು ಪರಿಚಯ ಮಾಡಿಸ್ತಾನೆ. ಅದರಲ್ಲಿ 2 ಡಾಕ್ಟ್ರುಗಳು ನನಗೆ ಹೆಚ್ಚು ನೆನಪುಳಿದವರು. ಒಬ್ಬರು ಡಾಕ್ಟರ್ ಸುಬ್ಬರಾವ್ ಅಂತ, ಅವರು ರಾಜಕೀಯವಾಗಿ ತುಂಬ ಕೇರಳದಲ್ಲಿ ಮಂತ್ರಿಯಲ್ಲಾಗಿದ್ದವರು, ತುಂಬ ಹೆಸರು ತೆಗೆದವರು. ಅದೇ ರೀತಿ ಮತ್ತೊಬ್ಬರು ಡಾಕ್ಟರ್ ರಮಾನಂದ ಬನಾರಿ. ಅವರು ಡಾಕ್ಟರಾಗಿಯೂ ಯಕ್ಷಗಾನ ರಂಗದಲ್ಲಿ ತುಂಬ ಹೆಸರು ತೆಗೆದಿದ್ದರು. ಹಾಗೆ ಅವರಲ್ಲಿಗೆ ಹೋದ ಕೂಡಲೇ ಸತೀಶ ನನ್ನನ್ನು ಅವರಿಗೆ ಪರಿಚಯ ಮಾಡಿಸಿದ. ಅವರು ಕೂಡಲೇ ನಾನು ಹೇಳಿದರು, ನಾನು ಹೀಗೆ ಕೀಗಿಕಾಡು ವಿಷ್ಣು ಭಟ್ರು ಅಂತ ಇದ್ದಾರೆ, ಅವರ ಮಗ. ನಾನೀಗ ಇಲ್ಲಿ ವೃತ್ತಿ ಜೀವನ ಶುರು ಮಾಡಿ, ಆಗ ನನ್ನಿಂದ ಅವರೊಂದು 7-8 ವರ್ಷ ಸೀನಿಯರು. ಆಗಂತಲ್ಲ, ಈಗಲೂ ಆದರೂ ಅಷ್ಟೇ 7-8 ವರ್ಷ ಜಾಸ್ತಿ ಆಗಿದೆ ಅವರಿಗೆ. ಹಾಗೆ ಆಗಲೇ ಅವರ ತುಂಬ ಹೆಸರು ತೆಗೆದಿದ್ರು ಯಕ್ಷಗಾನ ಇದರಲ್ಲೆಲ್ಲ. ಅವರ ತಾಳಮದ್ದಳೆಗಳೆಲ್ಲ ತುಂಬ ಇಷ್ಟ. ಅವರದ್ದೇ ಒಂದು ಸೆಟ್ ಇಟ್ಟುಕೊಂಡು ಅಂತ ನನ್ನ ನೆನಪು, ಅದು ಸರಿ ಗೊತ್ತಿಲ್ಲ ನನಗೆ. ಆದರೆ ಅವರು ಪ್ರಭಾಕರ ಜೋಶಿ ಹೀಗೆಲ್ಲ ಅವರು ಇರ್ತಿದ್ರು. ಅವರ ತಾಳಮದ್ದಳೆಗಳು ಅಂದರೆ ನಮಗೆಲ್ಲ ತುಂಬ ಇಷ್ಟ. ನಾವು ಅದು ಇದ್ದರೆ ಖಂಡಿತ ಹೋಗ್ತಿದ್ದೆವು ಎಲ್ಲ.
ಆಮೇಲೆ ನಾನು ಅವರಿಗೆ ಮಂಜೇಶ್ವರದಲ್ಲಿ ಅವರಿಗೆ ಬೇಕಾದ ಕೆಲಸ ಮಾಡಿಕೊಟ್ಟ ಮೇಲೆ ವೈಯಕ್ತಿಕವಾಗಿ ಅವರೊಟ್ಟಿಗೆ ಯಾವುದೇ ಸಂಪರ್ಕಗಳು ಇಟ್ಟುಕೊಂಡಿರಲಿಲ್ಲ. ಈಗ ಮತ್ತೆ ಅವರು ಹೆಸರಾಯಿತು. ಈಗ ಅವರು ವಯೋವೃದ್ಧರು, ಜ್ಞಾನವೃದ್ಧರು ಆಗಿ 85 ವರ್ಷ ತಲುಪಿದ್ದಾರೆ. ಅವರು ಹಲವಾರು ಸಾಧನೆಗಳು, ಕಡಿಮೆ ಏನಲ್ಲ, ಹಲವಾರು ಸಾಧನೆಗಳನ್ನು ಮಾಡಿದವರು. ಹಾಗೆ ಅವರ ಈ ಸಾಧನೆಗಳನ್ನೆಲ್ಲ ಒಂದು ಸಾಕ್ಷ್ಯಚಿತ್ರ ಆಗಿ ಮಾಡಿ ನಾಡ್ದು ಮೇ 31ನೇ ತಾರೀಕು ಆದಿತ್ಯವಾರ ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನ ಸಭಾಂಗಣದಲ್ಲಿ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಬರಬೇಕು, ನಿಮ್ಮವರನ್ನೂ ಕರೆದುಕೊಂಡು ಬನ್ನಿ, ನಿಮ್ಮ ಆಸು ಪಾಸು ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಡು ಬನ್ನಿ, ನಾನು ನಿಮಗೆ ಅಲ್ಲಿ ಸಿಗ್ತೇನೆ ಎಂಬುದು ಹೇಳಿದಂಗೆ ಎಲ್ಲರಿಗೂ ಗೊತ್ತಾಗ್ತಾನೆ. ನಾನು ಕೃಷ್ಣಮೋಹನ ನಾಡ್ದು ಆದಿತ್ಯವಾರ 31ನೇ ತಾರೀಕು ನೀರ್ಚಾಲಿನ ಮಹಾಜನ ಸಂಸ್ಕೃತ ಕಾಲೇಜಿನ ಸಭಾಂಗಣದಲ್ಲಿ ನಿಮಗೆಲ್ಲ ಸಿಕ್ಕುತ್ತೆ. ನಿಂಗಳು ನನಗೆ ಸಿಕ್ಕಬೇಕು. ನಮ್ಮ ಕಾರ್ಯಕ್ರಮ ನಾವು ಆಚೆಗೆ ಮಾತಾಡ್ತಾ ಇಲ್ಲ, ಅವರ ಡಾಕ್ಟಿಂಗ್ ಒಂದು ವಿಶೇಷವಾದ ಅವರ ಸಾಕ್ಷ್ಯಚಿತ್ರ ಬಿಡುಗಡೆ ಪಡೆದು ಅದರೆಲ್ಲ ನೋಡಿ ನಾವೆಲ್ಲ ಖುಷಿ ಪಡುವ. ಇಡೀಲಿ ನಾವು ಸಮಯ ಸಿಕ್ಕುವಾಗ ಮಾತಾಡಿ ಎಂಬುದ ಎಲ್ಲರೂ ಬಪ್ಪಲೇಬೇಕು. ನಮಸ್ತೆ.